ಯಾರು ಏನು CN ಪೊಲೀಸ್ ಕ್ರೈಮ್ ನಂಬರ್ 33/2024ರಲ್ಲಿ ನವೀನ ಆ್ಯಂಡ್ ಅದರ್ಸ್ ಅಂತ ಏನು ಆರೋಪಿಗಳಿದ್ದಾರೆ, ಆ ಕೇಸಲ್ಲಿ ಚೇತನ್ನು ಮತ್ತು ಲಿಖಿತ್ ಅನ್ನೋರನ್ನ CN ಪೊಲೀಸ್ನವರು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದರು. ಈ ಕೇಸಲ್ಲಿ ನಮ್ಮ ವಕೀಲರ ತಂಡ ನಿರಂತರವಾಗಿ ವಾದವನ್ನು ಮಂಡಿಸಿ ಇವತ್ತು ಅವರು ಯಾವುದೇ ಥರವಾದಂಥ ಅವ್ರದ್ದು ತಪ್ಪಿಲ್ಲ, ಯಾವುದೇನು ಅಲಿಗೇಷನ್ ಅವ್ರ ಮೇಲೆ ಮಾಡಿದರು ಅದು ಮಾಡಿಲ್ಲ ಅಂತ ನಾವು ಆರ್ಗ್ಯುಮೆಂಟ್ ಮಾಡಿದ್ವಿ. ಹಾಗಾಗಿ ಇವತ್ತು ನ್ಯಾಯಾಲಯ ಬೇಲನ್ನು ಕೊಟ್ಟಿದ್ದಾರೆ. ಇವತ್ತು ಲಿಖಿತ್ತು ಮತ್ತು ಚೇತನ್ ಇಬ್ಬರೂ ಸಹ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಅಂದರೆ 12ನೇ ತಾರೀಕು ಹಾಂ, ಹೌದೌದು. ಎಷ್ಟು ದಿನ ಜೆ ಸಿ ಆಗಿದೆ? 18 ದಿನ ಜೇಸಿನಲ್ಲಿದ್ದರು. ಏನು ಬೇಲ್ಗೆ ಏನಾದ್ರು ಕಂಡೀಷನ್ಸ್? ಮಾಮೂಲಿ ಫಾರ್ಮಲ್ ಕಂಡೀಷನ್ಸ್ ಇರುತ್ತೆ. ಅದೇ ರೀತಿ ಈ ಒಂದು ಕೇಸಲ್ಲಿ ಇವರು ಪಾಸ್ಪೋರ್ಟ್ ಏನಾರು ಇದ್ದರೆ ಪಾಸ್ಪೋರ್ಟನ್ನು ಸಂಬಂಧಪಟ್ಟ IO ಮುಂದೆ ಅವರು ಸರೆಂಡರ್ ಮಾಡಬೇಕು. ಮತ್ತು ಅವರು ಪಾಸ್ಪೋರ್ಟ್ ಇಲ್ಲ ಅಂತ ಅಂದರೆ ಒಂದು ಅಫಿಡವಿಟ್ನ ಸಲ್ಲಿಸಬೇಕು. ಏನಂತ ಅಂದರೆ ನಾನು ಯಾವುದೇ ರೀತಿ ಪಾಸ್ಪೋರ್ಟನ್ನು ಹೊಂದಿಲ್ಲ ಅಂತ ಅಂದ್ಬಿಟ್ಟು ಅವರು ಒಂದು ಅಫಿಡವಿಟ್ ಕೊಡಬೇಕು. ಮತ್ತು ಮಾಮೂಲಿ ಫಾರ್ಮಲ್ ಕಂಡೀಷನ್ಸ್ ಏನಿರ್ತದೆ, ಇನ್ವೆಸ್ಟಿಗೇಷನ್ಸ್ಗೆ ಬೇಕಂತ ಸಂದರ್ಭದಲ್ಲಿ ಕೋಆಪ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಮೂಲಿ ಫಾರ್ಮಲ್ ಕಂಡೀಷನ್ಸ್ ಇರ್ತದೆ. ಮತ್ತು ವೀಕ್ಲಿ 1 ಡೇ ಅವರು IO ಮುಂದೆ ಪ್ರೆಸೆಂಟ್ ಆಗಿ ಹಾಜರಾಗಿ ಸಿಗ್ನೇಚರ್ ಮಾಡಬೇಕು ಅಷ್ಟೇ. ಯಾವ ಕೋರ್ಟ್ ಸರ್? 3rd ಅಡಿಷನಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜಲ್ಲಿ ಬೇಲ್ ಆಗಿದೆ. 439 ರೆಗ್ಯುಲರ್ ಬೇಲ್ ಆಗಿದೆ. ಮೋಹನ್ ಕುಮಾರ್.